कर्णकं रक्तवाट्टागं रक्तपुष्पैः सुपूजितं भक्तानुकम्पिनं देवं जगत् शरणागत परिपालक श्री ಒಡಿಯೂರಿನ ಮಾತಾಜಿ ಸಾಧ್ವಿ ಶ್ರೀ ಶ್ರೀ ಮಾತಾ ರುದ್ರಮಯಿ ಅವರ ಪಾದಾರವಿಂದಗಳಿಗೆ ಶಾಲೆಯನ್ನು ಕೂಡ ಒಂದು ದೇವಾಲಯದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮಾತಾಜಿಯವರು ಬಂದಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇನ್ನೊಬ್ಬರು ಸದಾ ನಮ್ಮ ಪ್ರೇರಣಾದಾಯಿ ಪ್ರೀತಿಯ ಆಗರ ಅವರ ಹೃದಯದಲ್ಲಿ ಎಂದೂ ಕೂಡ ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರಬಿಂದು ಅದು ಉದ್ಘಾಟನೆ. ಈ ಭವ್ಯ ಆದಂತಹ ಮಂದಿರವನ್ನು ಉದ್ಘಾಟನೆ ಮಾಡುವಂತಹ ಸಮಯ. ದೀಪ ಪ್ರಜ್ವಲನೆಯ ಮೂಲಕ ನೂತನ ಕಟ್ಟಡ ಜ್ಞಾನ ಮಂದಿರವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಒಡಿಯೂರು ಶ್ರೀ ಗುರುದೇವಾನಂದ ಮಠದ ಸಂಸ್ಥಾನ ಪರಮ ಪೂಜ್ಯ ಸಾಧ್ವಿ ಶ್ರೀ ಶ್ರೀ ಮಾತಾನಂದಮಯಿ ಅವರ ಹತ್ರ ವಿನಮ್ರವಾಗಿ ಬೇಡಿಕೊಳ್ತಾ ಇದ್ದೇನೆ. ಪಸರಿಸುವ ಸಂಕೇತ. ನಮ್ಮ ನೂತನ ಕಟ್ಟಡವು ಲೋಕಾರ್ಪಣೆಯಾಗಿದೆ. ಈ ಎಲ್ಲೆಡೆ ಹರಡಲಿ. ವಿದ್ಯಾರ್ಥಿನಿಯು ಉತ್ತಮ ಪ್ರಜೆಯಾಗಿ ದೇಶದ ಕೀರ್ತಿಯನ್ನು ಹೆಚ್ಚಿಸಲಿ. ಆ ದೀಪ ಪ್ರಜ್ವಲಿಸಿದ ಹಾಗೆ ಅವರ ಜೀವನ ಅವರ ಹೃದಯದಲ್ಲಿ ಬೆಳಗಲಿ ಅಂತ ಸ್ವಾಮಿಯಲ್ಲಿ ಪ್ರಾರ್ಥಿಸಿದ ವಿದ್ಯಾರ್ಥಿನಿಯಾಗಿ ಓಂ ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ತ್ಯಾಗಜೀವಿಗಳವರು ತಮ್ಮನ್ನು ತಾವು ಶಿಕ್ಷಣಕ್ಕೆ ಸಮರ್ಪಿಸಿಕೊಂಡವರು, ಸ್ವಾಮಿದಾರಿಗೆ ಸ್ವಾಮಿ ಸೇವೆಗೆ ಸಮರ್ಪಿಸಿಕೊಂಡವರು, ಸಂಪೂರ್ಣವಾಗಿ ತೊಡಗಿಸಿಕೊಂಡವರು. ಅಂತಹ ಶಿಕ್ಷಕರ ಸಮೂಹವನ್ನು ನಾನು ಖಂಡಿತವಾಗಿ ನೆನಪಿಸಿಕೊಳ್ತೇನೆ. ಬಹುಶಃ ವೆಂಕಟಲಕ್ಷ್ಮಿ ಟೀಚರ್ ಇದ್ದಾರೆ ಇವತ್ತು. ಅವರೆಲ್ಲರ ಒಂದು ತಂಡವನ್ನು ನೆನಪಿಸಿಕೊಳ್ತೇನೆ. ಹಾಗೆ ಬಹುಶಃ ಈ ಶಾಲೆಯ HM
ರಘು ಸರ್ ಅವರ ನೇತೃತ್ವದಲ್ಲಿ, ಹಾಗೆ ಎಲ್ಲ ಸಂಸ್ಥೆಯ ಜವಾಬ್ದಾರಿ ಅದನ್ನು ಪಡ್ಕೊಂಡು ಅದನ್ನು ಮುಂದೆ ಕೊಂಡು ಹೋಗ್ತಿರುವಂತಹ ಚಂದ್ರಶೇಖರ್ ಸರ್ ಅವರು ಎಲ್ಲ ತಮ್ಮ ಜೀವನವನ್ನ ಹೆಚ್ಚಿನ ಭಾಗವನ್ನ ಸಂಸ್ಥೆಗೆ ಮೀಸಲಾಗಿಟ್ಟುಕೊಂಡು ಒಳ್ಳೆಯ ಮಕ್ಕಳು ಸುಸಂಸ್ಕೃತರಾಗಿ ಮುಂದೆ ಬರಬೇಕು ಅನ್ನುವಂತಹ ಒಂದು ಧ್ಯೇಯವನ್ನಿಟ್ಟುಕೊಂಡು ಕಾರ್ಯವನ್ನ ಮಾಡ್ತಾ ಇರುವಂಥದ್ದು ಬಹಳ ಶ್ಲಾಘನೀಯ. ಹಾಗೆ ಪರವಾಗಿ ಸ್ವಾಮಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು ಸಲ್ಲಿಸ್ತೇನೆ. ಎಂಡ್ ಆಫ್ ಎಜುಕೇಶನ್ ಈಸ್ ಕ್ಯಾರೆಕ್ಟರ್ ಅಂತ ಸ್ವಾಮಿ ಹೇಳಿದಂತಹ ಮಾತನ್ನು ಇಲ್ಲಿ ಉಲ್ಲೇಖ ಮಾಡಿ ಸಂತೋಷ ಪಡ್ತೇನೆ. ನಮ್ಮ ಸಂಸ್ಕೃತಿ ಇರುತ್ತದೆ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂಥ ಪವಿತ್ರವಾದಂತಹ ಸಂಸ್ಕೃತಿ ನಾವು ಎಲ್ಲವನ್ನು ಮಠವನ್ನು ಮಾಡಬೇಕಾದ್ರೆ ಬಹಳ ಸಂಸ್ಥಾನದ ಜವಾಬ್ದಾರಿಗಳನ್ನು ನಡೆಸ್ತಾ ಇದ್ದಾರೆ. ಬಹಳ ದೊಡ್ಡ ಒಂದು ಸಾಹಸವನ್ನು ಮಾಡಿ ಅವರು ಮಾಡಿದ್ದಾರೆ. ಮಕ್ಕಳೇ, ಎಲ್ಲವನ್ನು ಗೆಲ್ಲುವುದರ ಮೊದಲು ಮನಸ್ಸನ್ನು ಗೆಲ್ಲುವುದು ತುಂಬಾ ಇಂಪಾರ್ಟೆಂಟ್. ಅವರು ಮನಸ್ಸನ್ನು ಹಿಂದೆ ಎಲ್ಲವನ್ನು ಗೆದ್ದು ಇವತ್ತು ಸಮಾಜಕ್ಕೆ ಆದರ್ಶವಾಗಿದ್ದಾರೆ.